ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೂರ್ ಗೇಮರ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇವಾಗ ನೀವು ಸುಮಾರು ಜನ ಅಂದ್ರೆ ರೀಡಿಮ್ ಟಾಪ್ ಅಪ್ ಮಾಡ್ತಿರಲ್ವಾ, ಇದನ್ನ ಮಾಡೋದ್ರ ಮುಖಾಂತರ ನೀವು ಗೂಗಲ್ ಪ್ಲೇ ಪಾಯಿಂಟ್ಸ್ ನ ನೀವು ಅರ್ನ್ ಮಾಡ್ತಾ ಇರ್ತೀರಾ. ಈ ಪ್ಲೇ ಪಾಯಿಂಟ್ಸ್ ನ ನೀವು ಯೂಸ್ ಮಾಡ್ಕೊಂಡು ನೀವು 30-50 ರಿಡೀಮ್ ಕೋಡ್ ಗಳನ್ನ ತಗೊಳ್ತಾ ಇದ್ರಿ. ಆದ್ರೆ ಈ ಪ್ಲೇ ಪಾಯಿಂಟ್ಸ್ ನ ನೀವು ಮ್ಯಾಕ್ಸಿಮಮ್ ಟಾಪ್ ಅಪ್ ಮಾಡೋದ್ರ ಮುಖಾಂತರನೇ ನೀವು ಅರ್ನ್ ಮಾಡ್ತಾ ಇದ್ರಿ ಈ ಪ್ಲೇ ಪಾಯಿಂಟ್ಸ್ ಗಳನ್ನ. ಇವಾಗ ಈ ಪ್ಲೇ ಪಾಯಿಂಟ್ಸ್ ಅರ್ನ್ ಮಾಡ್ಲಿಕ್ಕೋಸ್ಕರನೇ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಈ ಫ್ರೀ ಫೈರ್ ಗೋಸ್ಕರ ಒಂದು ಹೊಸ ಲೀಗ್ ನ ತಗೋ ಬಂದಿದ್ರೆ, ಆ ಲೀಗ್ ಅಲ್ಲಿ ಜಾಯಿನ್ ಮಾಡೋದ್ರ ಮುಖಾಂತರ ನೀವು 25,000 ಪ್ಲೇ ಪಾಯಿಂಟ್ಸ್ ತನಕ ನೀವು ಅರ್ನ್ ಮಾಡಬಹುದು. ಅದು ಹೇಗೆ ಆ ಲೀಗ್ ನ ಕಂಪ್ಲೀಟ್ ಮಾಡಬೇಕು, ಹೇಗೆ ರಿವಾರ್ಡ್ಸ್ ಗಳನ್ನ ನಾವು ಕ್ಲೈಮ್ ಮಾಡ್ಕೋಬೇಕು ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಲಾಸ್ಟ್ ತನಕ ನೋಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ನೋಟಿಫಿಕೇಶನ್ ಗಳು ನಿಮಗೆ ಬಂದು ತಲುಪುತ್ತೆ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣವಾ. ಗೈಸ್, ಸುಮಾರು ಜನ ಈ OB54 ಅಪ್ಡೇಟ್ ಆದ್ಮೇಲೆಯಿಂದ ಅಂದ್ರೆ 7 ಡ್ರಾಪೇ ಬೀಳ್ತಿಲ್ಲ ಅಂತ ಹೇಳ್ತಾ ಇದ್ರಿ. ನಾನು ಚೆಕ್ ಮಾಡಿ ನೋಡಿದೆ, ಅಂದ್ರೆ ನನಗೂ ಸಮೇತ ಬಿದ್ದಿಲ್ಲ. ಸೊ ಕಾರಣ ಏನಪ್ಪಾ ಅಂತ ಚೆಕ್ ಮಾಡಿ ನೋಡಿದಾಗ ನಂದೊಂದು ಬಾಟ್ ಐಡಿ ಇತ್ತು, ಅದರಲ್ಲಿ ಚೆಕ್ ಮಾಡಿ ನೋಡಿದಾಗ 7 ಡ್ರಾಪ್ ಬೀಳ್ತಿತ್ತು. ಸೊ ಕಾರಣ ಏನಪ್ಪಾ ಅಂದ್ರೆ ಹೈಯೆಸ್ಟ್ ಲೆವೆಲ್ ಇರ್ತದಲ್ವ, ಒಂದು 60+ ಲೆವೆಲ್ಸ್ ಅವ್ರಿಗೆ ಬೀಳ್ತಾ ಇಲ್ಲ. ಅಂದ್ರೆ ಒಂದು 20 ಲೆವೆಲ್ 25 ಲೆವೆಲ್ ಈ ರೀತಿ ಇರೋರಿಗೆ ಬೀಳ್ತಾ ಇದೆ. ಇದು ಗರನ ಕಡೆಯಿಂದಾನೆ ಈ ರೀತಿ 7 ಡ್ರಾಪ್ಸ್ ಗಳನ್ನ ಕಂಟ್ರೋಲ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ, ಏನಕ್ಕೆ ಈ ತರ ಮಾಡಿದ್ರೆ ಅಂತ ಏನ್ ರೀಸನ್ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನನ್ನ ಮಕ್ಕಳಿಗೆ ಇವಾಗ 30 ರೂಪಾಯಿ ಕೊಟ್ಟು 300 ಡೈಮಂಡ್ ತಗೊಳ್ಳೋದು ಹೇಗಿದೆ, ಅದೇ ಒಂದು 180 ರೂಪಾಯಿ 200 ರೂಪಾಯಿ ಕೊಟ್ಬಿಟ್ಟು 300 ಡೈಮಂಡ್ ತಗೊಳ್ಳೋದು ಹೇಗಿದೆ, ನೀವೇ ಗೆಸ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಈ ರೀತಿ ಮಾಡ್ತಾ ಇದ್ದಾರೆ. ಇವಾಗ ನಾನೊಂದು ಸಿಂಪಲ್ ಟ್ರಿಕ್ ಒಂದು ಹೇಳ್ಕೊಡ್ತೀನಿ. ಇದ್ರ ಮುಖಾಂತರ ಮ್ಯಾಕ್ಸಿಮಮ್ 7 ಡ್ರಾಪ್ ಬೀಳೋ ಚಾನ್ಸಸ್ ಇದೆ. ಚಾನ್ಸಸ್ ಅಷ್ಟೇ ನಾನು ಹೇಳ್ತಾ ಇರೋದು, ಅಂದ್ರೆ 100% ಅಂತ ಹೇಳ್ತಾ ಇಲ್ಲ. ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಏನಪ್ಪಾ ಅಂದ್ರೆ ಒಂದು 2 ದಿನ ನಿಮ್ಮ ಐಡಿಗೆ ಲಾಗಿನ್ ಆಗ್ಬೇಡಿ. ಒಂದು 2 ದಿನ ಸುಮ್ಮನೆ ಮ್ಯೂಟ್ ಆಗ್ಬಿಡಿ. ಯಾವ್ದಾದ್ರು ಬೇರೆ ಒಂದು ಅಕೌಂಟ್ ಸೆಕೆಂಡರಿ ಐಡಿಲಿ ಗೇಮ್ ಪ್ಲೇ ಮಾಡ್ತಾ ಇರಿ. 2 ದಿನ ಆದ್ಮೇಲೆ ಮೈನ್ ಐಡಿನ ಲಾಗಿನ್ ಮಾಡ್ಬಿಟ್ಟು ಸಡನ್ ಆಗಿ ಒಂದು BR ಮ್ಯಾಚ್ ಹಾಕಿ. BR ಮ್ಯಾಚ್ ಅಲ್ಲಿ ಒಂದು 5ರಿಂದ 6 ಕಿಲ್ಸ್ ನ ಮಾಡಿ. ಅದಾದ್ಮೇಲೆ 7 ಡ್ರಾಪ್ ಬೀಳೋ ಚಾನ್ಸಸ್ ಇರುತ್ತೆ. ಆ ಬಿದ್ರೂ ಸಮೇತ 30 ರೂಪೀಸ್ 7 ಡ್ರಾಪ್ 90 ರೂಪೀಸ್ 7 ಡ್ರಾಪ್ ಬೀಳುತ್ತೆ ಅಂದ್ರೆ ಕ್ವಶನ್ ಮಾರ್ಕ್. ನಿಮ್ ಲಕ್ ಇದ್ರೆ ಬಿದ್ದೇ ಬೀಳುತ್ತೆ. ಸೊ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಓಕೆ, ಇವಾಗ ಮೈನ್ ಮ್ಯಾಟ್ರಿಕ್ ಬರೋಣ. ಏನಪ್ಪಾ ಅಂದ್ರೆ ಫಸ್ಟ್ ಡೈರೆಕ್ಟ್ ಪ್ಲೇ ಸ್ಟೋರಿಗೆ ಹೋಗಿ ಅಲ್ಲಿ ನೀವು ಫ್ರೀ ಫೈರ್ ಮ್ಯಾಕ್ಸ್ ಅಂತ ಹೇಳಿ ಸರ್ಚ್ ಮಾಡಿದ ತಕ್ಷಣ ಆ್ಯಪ್ ಓಪನ್ ಆಗುತ್ತಾ. ಅಲ್ಲಿ ಕೆಳಗಡೆ ಅಲ್ಲಿ ಜಾಯಿನ್ ಪ್ಲೇ ಪಾಯಿಂಟ್ಸ್ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಜಾಯಿನ್ ಫಾರ್ ಫ್ರೀ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಆಗಿ ನೀವು ಲೀಗಿಗೆ ಜಾಯಿನ್ ಆಗ್ಬಿಡ್ತೀರಾ. ಇನ್ನು 6 ಡೇ 3 hours 33 minutes ಇದೆ ಆ ಲೀಗ್ ಸ್ಟಾರ್ಟ್ ಆಗಕ್ಕೆ. ಇಲ್ಲಿ ನೀವು ಲೀಡರ್ ಬೋರ್ಡ್ ನೋಡ್ಬೋದು. ಇಲ್ಲಿ ಏನಪ್ಪಾ ಅಂದ್ರೆ 25,000 ಫಸ್ಟ್ ರ್ಯಾಂಕ್ ಬಂದವರಿಗೆ, ಸೆಕೆಂಡ್ ರ್ಯಾಂಕ್ ಬಂದವರಿಗೆ 5,000 ಈ ರೀತಿ ಎಲ್ಲ ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಕೆಳಗಡೆ ಬೇಕಾದ್ರೆ ನೋಡ್ಬೋದು. 5,000 ಮತ್ತೆ 2,500 1,500 ಮತ್ತೆ 500 150 ಈ ರೀತಿ ಎಲ್ಲ ಇದೆ, ನೀವು ನೋಡ್ಕೋಬಹುದು. ಇದೇನಂತ ನೋಡೋದಾದ್ರೆ ಇದೇ ಮಂತ್ 13ನೇ ತಾರೀಕಿಂದ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಈ ಲೀಗ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲಿಂದ ನೀವೇನಪ್ಪಾ ಮಾಡ್ಬೇಕು ಅಂದ್ರೆ ನೀವು ಫ್ರೀ ಫೈರ್ ನ ಮ್ಯಾಕ್ಸಿಮಮ್ ಎಷ್ಟು ಗೇಮ್ ಪ್ಲೇ ಮಾಡೋಕ್ಕಾಗುತ್ತೋ ಗೇಮ್ ಪ್ಲೇ ಮಾಡಬೇಕು. PR ಆಗ್ಲಿ CS ಆಗ್ಲಿ ಯಾವ್ದು ಬೇಕಾದ್ರೆ ಗೇಮ್ ಪ್ಲೇ ಮಾಡಿ, ಮ್ಯಾಕ್ಸಿಮಮ್ ಗೇಮ್ ಪ್ಲೇ ಮಾಡಬೇಕು. ಗೇಮ್ ಪ್ಲೇ ಮಾಡೋದ್ರ ಮುಖಾಂತರ ಯಾರ್ಯಾರು ಟಾಪ್ ರ್ಯಾಂಕ್ ಅಲ್ಲಿ ಬಂದಿರ್ತೀರಾ, ಯಾವ್ಯಾವ ರ್ಯಾಂಕ್ ಅಲ್ಲಿ ಯಾರ್ಯಾರು ಬಂದಿರ್ತೀರಾ ಅವರಿಗೆ ಇಷ್ಟಿಷ್ಟು ಪಾಯಿಂಟ್ಸ್ ಅಂತ ಹೇಳಿ ಕೊಡ್ತಾರೆ. ಅಂದ್ರೆ ಇಷ್ಟು ದಿನ ನೀವು ಟಾಪ್ ಅಪ್ ಮಾಡೋದ್ರ ಮುಖಾಂತರ ಪ್ಲೇ ಪಾಯಿಂಟ್ಸ್ ನ ಅರ್ನ್ ಮಾಡ್ತಾ ಇದ್ರಿ ಅಲ್ವಾ. ಆದ್ರೆ ಈ ಲೀಗ್ ನ ಮುಖಾಂತರ ನೀವು ಅವರೇ ಇಷ್ಟು ಟಾಸ್ಕ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ ಗೇಮ್ ಪ್ಲೇ ಮಾಡೋದ್ರ ಮುಖಾಂತರ ನೀವು 25,000 ರೂಪಾಯಿ ತನಕ, 25,000 ಅಂತಿದ್ದೀನಿ, 25,000 ಪ್ಲೇ ಪಾಯಿಂಟ್ಸ್ ತನಕ ನೀವು ಅರ್ನ್ ಮಾಡ್ಬೋದು. ಓಕೆ, ನಾವು ಇವಾಗ ಪಾಯಿಂಟ್ಸ್ ಎಲ್ಲ ಅರ್ನ್ ಮಾಡಾಯ್ತು. ನಮ್ಮ ಹತ್ರ ಒಂದು 3,000 4,000 5,000 ಪಾಯಿಂಟ್ಸ್ ಇದೆ. ಇದನ್ನ ಯೂಸ್ ಮಾಡಿಕೊಂಡು ಹೇಗೆ ಆ ರಿವಾರ್ಡ್ಸ್ ಗಳನ್ನ ನಾವು ಕ್ಲೈಮ್ ಮಾಡಿದ್ರೆ ನಮ್ಮ ಮೈನ್ ಅಕೌಂಟಿಗೆ ಹೋಗುತ್ತಾ ಅಂತ ಹೇಳಿ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಇದು ಅಂತ ದೊಡ್ಡ ಮ್ಯಾಟರ್ ಏನಿಲ್ಲ ಗೈಸ್, ತುಂಬಾ ಸಿಂಪಲ್ ಅಂದ್ರೆ ಸಿಂಪಲ್ ಮ್ಯಾಟರ್. ಅಂದ್ರೆ ಈಸಿಯಾಗಿ ಮಾಡ್ಬೋದು. ಏನಂದ್ರೆ ನಿಮ್ಮ ಫ್ರೀ ಫೈರ್ ಅಲ್ಲಿ ಮೈನ್ ಐಡಿ ಲಾಗಿನ್ ಅಲ್ಲಿ ಇರಬೇಕು ಅಷ್ಟೇ. ಅಂದ್ರೆ ನೀವು ಯಾವ ಐಡಿಗೆ ನೀವು ರಿವಾರ್ಡ್ ನ ಕಳಿಸ್ಕೋಬೇಕು ಅಂತಿದ್ದೀರೋ ಆ ಐಡಿನ ಲಾಗಿನ್ ಮಾಡಿ ಇಟ್ಟಿರಬೇಕು. ಅದಾದ್ಮೇಲೆ ನೀವು ಪ್ಲೇ ಸ್ಟೋರಿಗೆ ಬಂದ್ಬಿಟ್ಟು ಇಲ್ಲಿರೋ ರಿವಾರ್ಡ್ಸ್ ಗಳನ್ನ ನಿಮ್ಮ ಐಡಿ ಕಳಿಸ್ಕೋಬೇಕು ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಯೂಸ್ ಅಂತ ಕೊಟ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಮ ಫ್ರೀ ಫೈರ್ ಐಡಿಗೆ ಅಂದ್ರೆ ಮೇಲ್ ಬಾಕ್ಸ್ ಅಲ್ಲಿ ಆ ರಿವಾರ್ಡ್ ಬಂದಿರುತ್ತೆ. ಇಷ್ಟೇ ವಿಷಯ. ಆದ್ರೆ ನಾನೊಂದು ಹೇಳೋದಾದ್ರೆ ಆದಷ್ಟು ನೀವು ಆ AO ಟೋಕನ್ ಬಾಕ್ಸ್ ನ ನೀವು ಪರ್ಚೇಸ್ ಮಾಡಿ, ಅದರಲ್ಲಿ ಯೂಸ್ ಇದೆ. ಇಲ್ಲ ಅಂದ್ರೆ ನೀವು ಅಲ್ಲಿ ರಿಡೀಮ್ ಕೋಡ್ ಇದೆ ನೋಡಿ ಕೆಳಗಡೆ, ಅದನ್ನ ಬೇಕಾದ್ರೆ ಪರ್ಚೇಸ್ ಮಾಡಿ. ಇದನ್ನ ನಿಮಗೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಇನ್ನು ಮಿಕ್ಕಿರವಲ್ಲ ಅಂತ ದೊಡ್ಡ ಹೊರತಾಗಿರೋ ಐಟಮ್ ಅಂತೂ ಅಲ್ವೇ ಅಲ್ಲ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಅವರು ಸಮೇತ ನೋಡಿ ತಿಳ್ಕೊಳ್ಳಿ. ಹಾಗೆ ಈ ಲೀಗ್ ನ ಎಲ್ಲರೂ ಸಮೇತ ಯೂಸ್ ಮಾಡ್ಕೊಳ್ಳಿ, ಎಲ್ಲರೂ ಜಾಯಿನ್ ಆಗಿ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ಕೊಳ್ತಾ ಇದೀನಿ. ಓಕೆ ಗೈಸ್, ಲವ್ ಯು, ಬಾಯ್.